ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಅಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ನಿತ್ಯ ಕೇಂದ್ರಿತ ಜೀವನ ಅಥವಾ ಬಾ ಇಲ್ಲಿ ಸಂಭವಿಸು. ಏನು ನಿತ್ಯ ಕೇಂದ್ರಿತ ಜೀವನ ಅಂದ್ರೇನು? ನಮ್ಮಲ್ಲಿ ಒಂದು ಕೇಂದ್ರ ಇದೆ, ಒಂದು ಪರಿಧಿ ಇದೆ, ಪೆರಿಫೆರಿ ಇದೆ, ಸೆಂಟರ್ ಇದೆ. ಇದನ್ನ ಪೆರಿಫೆರಿನ ನಾವು ಔಟರ್ ಪ್ರೆಸೆಂಟ್ ಅಥವಾ ಹೊರ ಸತ್ಯ ಅಂತೀವಿ. ಕೇಂದ್ರನ ಅಥವಾ ಸೆಂಟರ್ನ ನಾವು ಇನ್ನರ್ ಪ್ರೆಸೆಂಟ್ ಅಥವಾ ಒಳ ಸತ್ಯ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ನಾವು ವೈಜ್ಞಾನಿಕವಾದ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಇವಾಗ ಹೊರ ಸತ್ಯ, ಅದರಲ್ಲಿ 2 ಬಿಲಿಯನ್ ಗ್ಯಾಲಾಕ್ಸಿಸ್ ಇದೆ. ಆ ಗ್ಯಾಲಾಕ್ಸಿಯಲ್ಲಿ ಒಂದು ಮಿಲ್ಕಿ ವೇ ಗ್ಯಾಲಾಕ್ಸಿ, ಅದರಲ್ಲಿ ಒಂದೇ ಒಂದು ಸ್ಮಾಲ್ ಸ್ಟಾರು ಸೋಲಾರ್ ಸಿಸ್ಟಮು, ಅದರಲ್ಲಿ 9 ಪ್ಲಾನೆಟ್, ಅದರಲ್ಲಿ 10, ಅದರಲ್ಲಿ ನಾವು ಒಂದು. ಒಳ ಸತ್ಯ ಏನು? ಈ ಎಂಟೈರ್ ಹೊರ ಸತ್ಯದಲ್ಲಿ ಏನಿದೆ ಅದನ್ನ ಅಂತರಾಳಕ್ಕಿಟ್ಟಾಗ ಅಟಾಮಿಕ್ ಸ್ಟಫ್ ಆಗತ್ತೆ. ಆಟಮ್ಸ್ ಇಂದಲೇ ಎಲ್ಲ ಮಾಡಲ್ಪಟ್ಟಿದೆ. ಆಟಮ್ಸ್ ಒಳಗಡೆ ಆ ಒಂದು ಕೇಂದ್ರ, ಏನಕ್ಕಂದ್ರೆ ಅದರಿಂದನೇ ಎಲ್ಲ ಪ್ರತಿಯೊಂದು ಕೂಡ ಬಂದಿರೋದು. ಆ ಒಳ ಸತ್ಯನ ಅರ್ಥ ಮಾಡ್ಕೊಂಡಾಗ ನಮಗೆ ಪ್ರತಿ ದಿವಸದ ಕೇಂದ್ರ ಬಿಂದು ಅರ್ಥ ಆಗತ್ತೆ. ಆ ಕೇಂದ್ರ ಬಿಂದು ಬಂದ್ಬಿಟ್ಟು ಸೋರ್ಸ್ ಆಫ್ ಕ್ರಿಯೇಷನ್ ಅಂತೀವಿ, ಅಥವಾ ಕ್ವಾಂಟಮ್ ಫಿಸಿಕ್ಸ್ ಮೂಲಕ ಅದನ್ನ ಕ್ವಾಂಟಮ್ ಫೀಲ್ಡ್ ಅಂತೀವಿ, ಅಥವಾ 0 ಪಾಯಿಂಟ್ ಎನರ್ಜಿ ಅಂತೀವಿ. ಅದನ್ನೇ ನಮ್ಮವರು ಬ್ರಹ್ಮ, ಪರಬ್ರಹ್ಮ ಅಂತ ಕರೆದಿದ್ದಾರೆ. ಏನಕ್ಕಂದ್ರೆ ಅದನ್ನೇ ಸೋರ್ಸ್ ಆಫ್ ಕ್ರಿಯೇಷನ್, ಔಟ್ಸೈಡ್ದು ಎಲ್ಲ ಕ್ರಿಯೇಷನ್. ಕ್ರಿಯೇಷನ್ ಬಂದ್ಬಿಟ್ಟು ಪೆರಿಫೆರಿ, ಸೋರ್ಸ್ ಆಫ್ ಕ್ರಿಯೇಷನ್ ಬಂದ್ಬಿಟ್ಟು ಸೆಂಟರ್, ಕೇಂದ್ರ. ಸೊ ಇದನ್ನ ನಿತ್ಯ ಕೇಂದ್ರಿತವಾಗಿ ಜೀವನ ಹೆಂಗ್ ಮಾಡೋದು? ಏನಕ್ಕಂದ್ರೆ ಈ ಕೇಂದ್ರ ಏನಿದೆ ಇದು ಯಾವಾಗ್ಲೂ ಇರುವಂತದ್ದೇ. ಏನಕ್ಕಂದ್ರೆ ಆಟಮ್ ಇಲ್ದ ಈ ಆಚೆ ಕಡೆ ಎಕ್ಸಿಸ್ಟೆನ್ಸೇ ಬರೋದಿಲ್ಲ. ಸೊ ಇದು ಇನ್ಬಿಲ್ಟ್, ಇನ್ಹೆರೆಂಟ್, ಅಂಟ್ಕೊಂಡಿದೆ. ಅದನ್ನ ಸಪರೇಟ್ ಮಾಡಕ್ಕೆ ಆಗಲ್ಲ. ನೀವು ಆಕ್ಚುಲಿ ನಿತ್ಯ ಕೇಂದ್ರಿತ ಜೀವನ ಮಾಡ್ತಾ ಇದ್ದೀರಾ, ಬಟ್ ಏನಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆಚೆ ಕಡೆ ಇದೆ, ಪೆರಿಫೆರಿಯಲ್ಲಿದೆ. ಸೊ ಈ ಪೆರಿಫೆರಿನಲ್ಲಿ ಇರೋದ್ರಿಂದ ನಮ್ಗೆ ಆ ಸೆಂಟರ್ ಮರ್ತೋದಂಗೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಮಹಾಕವಿ ಕುವೆಂಪು ಅವ್ರು ಹೇಳ್ತಾರೆ, ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಯಾವಾಗ್ಲೂ ಇರೋದೇ ಪ್ರೆಸೆಂಟ್ 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 ಪ್ರೆಸೆಂಟ್, ಯಾವಾಗ್ಲೂ ಇರುವಂತದ್ದು. ಬಾ ಇಲ್ಲಿ ಸಂಭವಿಸು. ಆ ಸೆಂಟರ್ನಲ್ಲಿ ಹೃದಯ ಇದೆ. ಬಾ ಇಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಯಾವಾಗ್ಲೂ ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸೆಂಟ್, ಎವರ್ ಪ್ರೆಸೆಂಟ್ ರಿಯಾಲಿಟಿ. ಸೊ ಆ ಎವರ್ ಪ್ರೆಸೆಂಟ್ ರಿಯಾಲಿಟಿನ ಅಂತರಾಳದಲ್ಲಿ ಇಟ್ಕೊಳ್ಳೋದೆ ನಿತ್ಯ ಕೇಂದ್ರಿತ ಜೀವನ. ಅಥವಾ ನಮ್ಮ ಕವಿ ವರಿಯರು ಏನು ಹೇಳ್ತಾರೆ, ಬಾ ಇಲ್ಲಿ ಸಂಭವಿಸು ಅಂತ. ಹಾಗೇನೆ ಭಗವದ್ಗೀತೆನಲ್ಲಿ ಈ ಒಂದು ಅಂತರಾಳ ಸೆಂಟ್ರ್ ಅಂತ ಏನಿದೆ ಅದನ್ನ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಅಂದ್ರೆ ಅದನ್ನ ಕತ್ತರಿಸಕ್ಕಾಗಲ್ಲ, ಸುಡಕ್ಕಾಗಲ್ಲ, ಮಳೆನಲ್ಲಿ ನೆನ್ಸಕ್ಕಾಗಲ್ಲ, ಗಾಳಿ ಅಲ್ಲಾಡ್ಸಕ್ಕಾಗಲ್ಲ. ಆ ಒಂದು ನಿಮ್ಮ ಅಂತರಾಳ ಇದೆ, ಅದೇ ಸೆಂಟರ್. ಸೊ ನಮ್ಮ ಜೀವನ ಯಾವಾಗ್ಲೂ ಸೆಂಟ್ರ್ನಲ್ಲಿ ನಿತ್ಯ ಕೇಂದ್ರಿತವಾಗಿರ್ಬೇಕು. ಅವಾಗ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್. ಇದನ್ನೇ ನಮ್ಮ ಕ್ರಿಶ್ಚಿಯಾನಿಟಿನಲ್ಲಿ ಕ್ರೈಸ್ಟ್ ಕಾನ್ಶಿಯಸ್ನೆಸ್ ಅಂತೀವಿ, ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಅದನ್ನೇ ಹೇಳ್ತಾರೆ. ಅಲ್ಲಾಹು ಅಕ್ಬರ್ ಅಂದ್ಬಿಟ್ಟು ಈ ನಿರಾಕಾರವಾದ ಅಂತರಾಳನೆ ಕುರಿತು ಹೇಳಿರೋದು. ನಮ್ಮಲ್ಲಿ ನಮ್ಮ ಉಪನಿಷತ್ಗಳೆಲ್ಲ ಇದನ್ನ ಪರಬ್ರಹ್ಮ ಅಂತ ಕರೀತಾರೆ. ಇದಕ್ಕೆ 4-6 ಹೆಸರುಗಳಷ್ಟೇ, ಅದಕ್ಕೆ ಹೆಸರು ಇಲ್ಲ. ಏನಕಂದ್ರೆ ನಾವು ಇವಾಗ ತಾಯಿ ಗರ್ಭದಲ್ಲಿ 9 ತಿಂಗಳಿರೋವಾಗ ಹಿಂಗೆ ಇದ್ದೋ, ಕೇಂದ್ರಿತವಾಗಿದ್ದೋ. ಇವಾಗ ಹುಟ್ಟಿದ ಮಗುಗೆ ಹಿಂಗೆಲ್ಲ ನೋಡ್ಸಿದ್ರೆ ಹೊರ ಪ್ರಪಂಚ ಏನು ಕಾಣಲ್ಲ. ಸೊ ಅದರಿಂದ ಅದು ಮಿಥ್ಯ. ಸೊ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಹೇಳೋದು ಅದಕ್ಕೋಸ್ಕರ. ಸೊ ಯಾವಾಗಲೂ ಈ ಒಂದು ನಿತ್ಯವಾದ ಕೇಂದ್ರದಲ್ಲೇ ನಾವು
ಜೀವನ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.